ಬಾಗಲಕೋಟದ ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸತ್ ಸದಸ್ಯರಾದಂತ ಶ್ರೀ ಯಶವಂತ ಸಾಹೇಬರು ನಿನ್ನೆ ನಮ್ಮನ್ನ ಹಾಕಲಿಲ್ಲ. ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರು ತಮ್ಮ ಸರಳ ಸಜ್ಜನಿಕೆ ರಾಜಕಾರಣಕ್ಕೆ ಹೆಸರಾದಂತರು. ಅವಿಭಾಜ್ಯ ವಿಜಯಪುರ ಜಿಲ್ಲೆ ಆ ಒಂದು ಸಂದರ್ಭದಲ್ಲಿ ಇವತ್ತು ಯಶವಂತ ಸಾಹೇಬರು ತಮ್ಮ ರಾಜಕಾರಣವನ್ನ ಪ್ರಾರಂಭ ಮಾಡಿ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ನಾಯಕತ್ವದಲ್ಲಿ ಅವರೊಬ್ಬ ಕಟ್ಟ ಅನುಯಾಯಿಯಾಗಿ ಅವರ ಮಾರ್ಗದರ್ಶನದಲ್ಲಿ ಅವರು ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ ಜನರ ಮನಸ್ಸನ್ನ ಗೆದ್ದಂತವ್ರು. ಯಾವಾಗಲೂ ಕೂಡ ಬಾಗಲಕೋಟೆ ಜಿಲ್ಲೆಯ, ವಿಜಯಪುರ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಅಂತ ಮೂಲದ ಒಂದು ಭೂ ಸ್ವಾಧೀನದಲ್ಲಿ ಪುನರ್ವಸತಿಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿರುವಂತವರು. ಯಾವಾಗಲೂ ಕೂಡ ಜಿಲ್ಲೆಯ ಅಭಿವೃದ್ಧಿಗಾಗಿ, ರೈತರ ಸಲುವಾಗಿ ಮತ್ತು ಭೂಮಿ ಕಳ್ಕೊಂಡಂತ ಎಲ್ಲ ರೈತರಿಗೆ ಪುನರ್ವಸತಿ ಆಗ್ಬೇಕು. ಬಾಗಲಕೋಟೆ ಪಟ್ಟಣದಲ್ಲಿ ಕೂಡ ಏನು ಭೂಮಿಯನ್ನು ಕಳ್ಕೊಂಡಂತ ರೈತರಿದ್ದಾರೆ, ಅದು ಅಭಿವೃದ್ಧಿ ಆಗ್ಬೇಕು, ಅವರಿಗೆ ನ್ಯಾಯ ಸಿಗ್ಬೇಕು ಅಂತ ತಿಳ್ಕೊಂಡು ತಮ್ಮ ಜೀವನದಕ್ಕೂ ಹೋರಾಟ ಮಾಡ್ಕೊಂಡ್ಬಂದಂತ. ರಾಜಕೀಯದಲ್ಲಿ ನಾವು ಬಹಳಷ್ಟು ಅವರಿಂದ ಕಲಿಯಬೇಕಾಗಿದೆ. ಅವರು ಜನರ ಮೇಲೆ ಇರುವಂತಹ ಪ್ರೀತಿ ಮತ್ತು ಜನರು ಅವ್ರ ಮೇಲೆ ಇರುವಂತ ಒಂದು ಪ್ರೀತಿ, ಎಲ್ಲದಕ್ಕೂ ಕಾರಣ ಅವರ ಸರಳತೆ ಮತ್ತು ಅವರ ಸಜ್ಜನಿಕೆ. ಅದರಿಂದ ಇವತ್ತು ದಿವಸ ಯಶವಂತ ಸಾಹೇಬರನ್ನ ಇವತ್ತು ದಿವಸ ರಾಜ್ಯಾದ್ಯಂತ ಜನರು ಅವ್ರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಅವರು ಕೂಡ ಜನರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಇವತ್ತು ಇನ್ನೂ ಅವರು ಅನೇಕ ವರ್ಷಗಳ ಕಾಲ ನಮ್ಮ ಜೊತೆಗೆ ಇರಬೇಕಾಗಿತ್ತು. ಅವ್ರ ಕುಟುಂಬದವರು ಹೇಳ್ತಾ ಇದ್ರು, ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನ ಆಸ್ಪತ್ರೆಯಲ್ಲಿ ಭೇಟಿಯಾದಾಗ ಬಹಳಷ್ಟು ಒಂದು ಸಂತೋಷವನ್ನು ಪಟ್ಟು ನಾನು ಯಾವಾಗ ಮತ್ತೆ ವಾಪಸ್ ನಾನು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತೀನಿ ಅಂತೇಳಿ ಅವ್ರದ್ದು ಆತ್ಮವಿಶ್ವಾಸವನ್ನು ಹೊಂದಿದ್ರು. ನಾನು ಕೂಡ 2 ದಿವಸ ಹಿಂದೆ, 3 ದಿವಸ 4 ದಿವಸ ಹಿಂದೆ ನಮ್ಮ ಅವ್ರ ಮೊಬೈಲ್ ನಲ್ಲಿ ಅವುಗಳನ್ನು ಮಾತಾಡಿ ವಿಚಾರಿಸಿದೆ. ನನ್ನ ತಂದೆಯ ಜೊತೆಗಾಗಲಿ ನನ್ನ ಜೊತೆಗೇನು ಕೂಡ ಬಹಳ ಒಂದು ಅನ್ನದವರಂತ ಸಂಬಂಧವನ್ನು ಹೊಂದಿದ್ರು. ನನ್ನ ನೆನಪಿದೆ, ಅವರ ಮೊಮ್ಮಕ್ಕಳ ಒಂದು ವೈದ್ಯಕೀಯ ಶಿಕ್ಷಣ ಸಲುವಾಗಿ ನನ್ನ ಕಡೆ ಬಂದಿಲ್ಲ, ನಾನು ಅವ್ರನ್ನ ಡಾಕ್ಟರ್ ಮಾಡಬೇಕಾಗಿದೆ, ಹೀಗಾಗಿ ಇವತ್ತು ನಾವು ಅವ್ರಿಗೆ ಸೀಟ್ ಕೊಡಬೇಕು ಅಂತ ಹೇಳಿ ಬಹಳ ಸಂತೋಷದಿಂದ ಅವ್ರನ್ನ ನಾನು ಕೇಳ್ಕೊಟ್ಟಿದ್ದೆ. ಮತ್ತು ಪ್ರತಿ ವರ್ಷನೂ ಸರ್ ಅವ್ರಿಗೆ ಅವರ ಏನು ಏಳಿಗೆ ಇದೆ, ಅದರ ಏಳಿಗೆನ ಅವರು ಹೀಗಾಗಿ ಭೇಟಿ ಸಾಹೇಬ್ ಕರ್ಕೊಂಡು ಅವರ ಕುಟುಂಬ ವರ್ಗಕ್ಕೆ ಅವರ
ಈ ಒಂದು ಅಗಲಿಕೆಯ ದುಃಖವನ್ನು ಸಹಿಸಿಕೊಳ್ಳುವಂತ ಒಂದು ಶಕ್ತಿಯನ್ನು ದೇವರು ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸಿ ನಾನು ಅವರಿಗೆ ನನ್ನ ಅಂತಿಮ ನಮನಗಳನ್ನು ಸಲ್ಲಿಸ್ತೇನೆ.